ಮಳೆಯಾಗಿ ಮುಗಿಲು ಮಳೆಯಾಗಿ ಮಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ ಇವಳು ಜೀವಧಾರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ ಆಂಜನೇಯ, ಕೊನೆಗೂ ನನ್ನ ಪ್ರಾರ್ಥನೆಯನ್ನ ಕಿವಿ ಹಾಕೊಂಡ್ಬಿಟ್ಟಿಯಲ್ಲ. ಥ್ಯಾಂಕ್ ಯು ಬಾಸ್. ನನ್ಗನ್ಸುತ್ತೆ ನನಗ್ ಭಾರತಿ ಮೇಲ್ ಮನ್ಸಾಗಿರೋದು ನನ್ನ ಅಮ್ಮಂಗ್ ಗೊತ್ತಾಗಿದೆ ಅಂತ. ಅದಕ್ಕೆ ಏನೇನೋ ನೆಪ ಮಾಡ್ಕೊಂಡು ನನ್ನ ಹತ್ರ ಭಾರತಿ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಆದ್ರೆ ನಾವ್ ಕಿಲಾಡಿ ಬಿಡಿ, ಅಷ್ಟು ಸುಲಭವಾಗಿ ಬಾಯ್ ಬಿಡ್ತೀವ? ಅಮ್ಮನೇ ವಿಷಯಕ್ಕೆ ಬರ್ಲಿ, ಆಮೇಲೆ ಹೇಳ್ತೀನಿ. ಆದ್ರೂ ಬಾಸ್, ನೀವು ಅಖಂಡ ಬ್ರಹ್ಮಚಾರಿಗಳಾಗಿದ್ಕೊಂಡು ನಮ್ಮಂತ ಹುನುಮಾನವರ ಆಸೆಗಳನ್ನ ಪೂರೈಸೋದಕ್ಕೆ ಸಂಸಾರಿಗಳಾಗಿ ಅಂತ ಆಶೀರ್ವಾದ ಮಾಡ್ತಿರಲ್ಲ, ನೀವು ನಿಜಕ್ಕೂ ಗ್ರೇಟ್ ಬಾಸ್. ಈಗ ಜಿಲೇಬಿ ಕೊಟ್ಬರೋದಕ್ಕೆ ಭಾರತಿ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿ ಹೆಂಗಾದ್ರೂ ನಮ್ ಬೇಳೆ ಬೇಯಂಗ್ ಮಾಡಿ ಬಾಸ್. ಪ್ಲೀಸ್ ಬಾಸ್, ದೊಡ್ಡ ಮನಸ್ಸು ಮಾಡಿ ಪ್ಲೀಸ್. ಹಳೆ ಅಂದ್ರೆ ಆರಾಮಾಗಿ ನೋಡಿ, ನಾಚ್ಕೋಬೇಡಿ. ಇವಳೇ ನೀವು ಮದುವೆ ಆಗೋ ಹುಡುಗಿ. ಅಯ್ಯೋ, ನಾಚ್ಕೋತಿರಲ್ಲ, ನಾಚ್ಕೋಬೇಡಿ ಅಂದ್ರೆ ತಲೆ ಎತ್ ನೋಡಿ ಅಲ್ಲಿ ಅಂದ್ರೆ. ಇವ್ರನ್ನ ಆಗ್ಲೇ ನೋಡಿದಿನಲ್ಲ. ಹೌದಾ? ಅಯ್ಯೋ 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 ಅಯ್ಯೋ, ಇವಳು ನನ್ನ ಹೆಂಡತಿ. ಮಗಳನ್ನ ಕರ್ಕೊಂಬ ಅಂದ್ರೆ ನೀನ್ ಬಂದಿಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ಯಾ. ಇವಳನ್ನ ನೋಡ್ಬೇಡಿ, ನನ್ನ ಮಗಳು ಭಾರತಿ ಬರ್ತಾಳೆ, ಅಲ್ಲಿ ತನಕ ತಡೀರಿ. ಹೋಗೆ ಕೇಸರಿ ಬಾತ್ ತಗೊಂಬಾರೆ, ನಿನಗೇನು ಗೊತ್ತಾಗಲ್ಲ, ಹೋಗು. ಈಗ ನೋಡಿ, ನನ್ನ ಮಗಳು ಭಾರತಿ, ನೀವು ಮದುವೆ ಆಗೋ ಹುಡುಗಿ. ಸಾರಿ. ರೀ, ಕಣ್ ಕಾಣಲ್ವಾ? ಮೈ ಮೇಲೆ ನಿಗಾ ಇಲ್ವಾ? ಬೇಕು ಬೇಕು ಅಂತಾನೆ ಬಂದು ಡಿಕ್ಕಿ ಹೊಡಿತೀರಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕು ಬೇಕು ಅಂತ ಡಿಕ್ಕಿ ಹೊಡಿಲಿಲ್ಲ, ನೋಡ್ಲಿಲ್ಲ. ಆದ್ರೆ ನೋಡಿದ್ಮೇಲೆ ಅನಿಸ್ತಾ ಇದೆ ಇನ್ನೊಂದ್ಸಲ ಬೇಕು ಬೇಕು ಅಂತ ಡಿಕ್ಕಿ ಹೊಡಿಯೋಣ. ಎಂತ ಪೋಲಿ ಪುಂಡ್ರರಿ ನೀವು, ಮಾನ ಮರ್ಯಾದೆ ಇಲ್ವಾ? ಮುಖ ನೋಡಕ್ಕೆ ಅಸಹ್ಯ ಆಗತ್ತೆ. ಛೇ,
ಎಕ್ಸ್ಕ್ಯೂಸ್ ಮೀ. ತಗ್ಯೋ ಕೈನಾ, ತಗ್ಯೋ ಕೈನಾ. ಹೇಳಿದ್ದೆಲ್ಲ ನೆನಪಿದೆಯಲ್ಲ ಬಾಸ್? ಆಶೀರ್ವಾದ ಇರ್ಲಿ. ಅನ್ಕೊಂಡಿದ್ದೆಲ್ಲ ಆಗೋ ಹಾಗೆ ಮಾಡಿ. ಅಂದ್ಕೊಂಡಿದ್ದೆಲ್ಲ ಆಗೋಗಿ ಮಾಡ್ತಾನೆ ಈ ಸತ್ಯವಾದ ಆಂಜನೇಯ ಸ್ವಾಮಿ. 2 ಎಳ್ನೀರು ತಗೊಂಡು ಅಭಿಷೇಕ ಮಾಡಿದ್ರೆ ನೀನೇನ್ ನೆನೆಸ್ಕೊಂಡಿದ್ದೆ ಎಲ್ಲ ನೆರವೇರುತ್ತೆ. ಹೌದಾ? ಎಳ್ನೀರು ಅಭಿಷೇಕ ಮಾಡಿ ಕೇಳ್ಕೊಂಡ್ರೆ ಕೇಳಿದ್ದೆಲ್ಲ ನೆರವೇರುತ್ತಾ? ಹಾಗಿದ್ರೆ 2 ಯಾಕೆ 21 ಎಳ್ನೀರು ಅಭಿಷೇಕ ಮಾಡ್ತೀನಿ. ಎಷ್ಟು ಕೊಡ್ಲಿ ಸರ್? ಅಷ್ಟು ಕೊಟ್ಬಿಡು. ನೋಡಿದ್ರಲ್ಲ ನಮ್ ಭಾರತಿನ ಎಷ್ಟ್ ಪ್ರೀತಿ ಮಾಡ್ತೀನಿ ಅಂತ. ನಿಮ್ ಎದೆ ಬಗದ್ ನೋಡಿದ್ರೆ ರಾಮ ಸೀತೆ ಕಾಣಿಸಿದ್ರು, ಆದ್ರೆ ನನ್ನೆದೆ ಬಗದ್ರೆ ಅಲ್ಲಿ ಭಾರತಿನೇ ಕಾಣಿಸ್ತಾಳೆ. ಎದೆಲಿ ಭಾರತಿ 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 ಅಂತಾನೆ ಹೊಡ್ಕೋತಿರತ್ತೆ. ಬರ್ಲಾ ಬಾಸ್? ಕೇಸರಿ ಬಾತು ಚೆನ್ನಾಗಿತ್ತು. ಸ್ಪೆಷಲ್ ಆಗಿ ಮಾಡಿದ್ದು. ನೋಡ್ದಮ್ಮ ಭಾರತಿ ಹುಡುಗನ್ನ, ಏನನ್ಸ್ತು? ಒಪ್ಗೆನಾ ನಿನ್ಗೆ? ಹೇಳ್ತಿದಾರಲ್ಲಮ್ಮ, ಹೇಳಮ್ಮ ಭಾರತಿ. ಗೊತ್ತಾಯ್ತು ಗೊತ್ತಾಯ್ತು, ನಾಚ್ಕೋತಾ ಇದ್ದಾಳೆ ಹುಡುಗಿ. ನಾಚ್ಕೋತಾಳೆ ಹುಡುಗಿ ಅಂದ್ಮೇಲೆ ನಮ್ಮ ಅಭಿಪ್ರಾಯ ಆಮೇಲೆ ತಿಳಿಸ್ತೀವಿ ಬಿಡಿ. ಆಮೇಲೆ ಅಂದ್ರೆ ಯಾವ್ದಲ್ಲ? ಈಗಲೇ ಮಾತಾಡಿ ಮುಗಿಸೋದಲ್ವೇನೆ? ನಾವ್ ಮಾತಾಡ್ಕೊಂಡು ಆಮೇಲೆ ತಿಳಿಸೋಣ ಬಿಡಿ. ಅದು ಯಾವಾಗ ಅಂತ? ಯಾವಾಗ ಅಂದ್ರೆ ಒಂದ್ ದಿವಸ ಟೈಮ್ ಬೇಡ್ವಾ? ಯಾಕೊಂದ್ ದಿವಸ ಟೈಮು? ರಾಷ್ಟ್ರಪತಿಗಳಿಗೆ ಪತ್ರ ಬರೀಬೇಕಾ? ನೋಡು, ಅದೇನ್ ಮಾತಾಡ್ತೀಯೋ ಇಲ್ಲೇ ಮಾತಾಡು. ನಮ್ ತಾಲೂಕ್ ಆಫೀಸಲ್ಲಿ ಎಲ್ಲ ಓಪನ್ ಓಪನ್, ಮುಕ್ತ ಮುಕ್ತ ಮುಕ್ತ. ಇಸ್ಕೊಳ್ಳೋದು ಮುಕ್ತ, ಕೇಳೋದು ಮುಕ್ತ. ನೋಡು, ಅದ್ ಏನ್ ನಡಿಬೇಕೋ ಇಲ್ಲೇ ಈಗ್ಲೇ ನಡೀಲಿ. ಯಾಕ್ರಿ ಇಷ್ಟ ಆತ್ರ ಪಡ್ತಾ ಇದ್ದೀರಾ? ಏನಷ್ಟು ಅರ್ಜೆಂಟು? ಭಾರತೀಯ ಅಭಿಪ್ರಾಯನು ಕೇಳದ್ ಬೇಡ್ವಾ? ಭಾರತೀಯ ಅಭಿಪ್ರಾಯನ ನಾನು ಕೇಳ್ತೀನಿ. ನಿನ್ನ ಅಭಿಪ್ರಾಯ ಏನು ಅಂತ ಈಗ್ಲೇ ಇಲ್ಲೇ ಹೇಳು. ನೋಡಿದ್ಯಾ ನಿಂಗೆ ಅಭಿಪ್ರಾಯನೇ ಇಲ್ಲ. ನಮ್ಮ ಭಾರತಿಗೆ ಒಪ್ಪಿಗೆ ಇದ್ದೇ ಇದೆ. ನಮ್ಮ ಅಳಿಯಂದ್ರಿಗೇನ್ ಕಮ್ಮಿ? ರೂಪ ಇಲ್ವಾ? ಇದೆಯಲ್ಲ. ಶ್ರೀಮಂತಿಕೆ ಇಲ್ವಾ? ಇದೆಯಲ್ಲ. ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನೋಡ್ಕೋತಾರಲ್ವಾ? ಒಳ್ಳೆಯವರಲ್ವಾ? ಯಾರಿಲ್ಲ ಅಂತ ಹೇಳಿದ್ದು? ಮತ್ತೆ ಬೇಡ ಅನ್ನೋದಕ್ಕೆ ನಮ್ಮ ಭಾರತೀಯನು ಪೆದ್ದಿನ, ಮೂರ್ಖಿನ ಅಥವಾ ಮುಟ್ಟಾಳಿನ? ಮೂರು ಅಲ್ಲ. ಅಯ್ಯೋ ನಿಮ್ದೊಂದು. ಅಳಿಯಂದ್ರೆ ಅವಳು ಮಾತು ಬಿಟ್ಬಿಡಿ.
ಎಲ್ಲರ ಎದುರು ನೀವು ನೋಡಿದೀರಾ, ಅವಳು ನಿಮ್ಮನ್ನು ನೋಡಿದಾಳೆ. ಎಲ್ಲರ ಒಪ್ಪಿಗೆ ಪಡೆದು ಸರ್ವಾನುಮತದಿಂದ ನನ್ನ ಮಗಳು ಭಾರತಿಯನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಡ್ತೀನಿ. ಇದು ಕೊನೆ ಮಾತು, ಇಲ್ಲಿಗೆ ಬಿಟ್ಬಿಡಿ. ನೀನೇನಮ್ಮ ಹೇಳ್ತೀಯ? ಭಾರತ ಜನನೀಯ ತನುಜಾತೆ. ಗೊತ್ತಾಯ್ತು ಗೊತ್ತಾಯ್ತು, ನಾಚ್ಕೊಂಡು ಒಳಗಡೆ ಹೋಗ್ಬಿಟ್ಲು. ತುಂಬಾ ಸಂತೋಷ. ನಾ ಬರ್ಲಾ? ಮಿಕ್ಕ ವಿಷಯನ ಸುಬ್ಬಣ್ಣ ಮಾತಾಡ್ತಾರೆ. ಅಮ್ಮ, ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ. ನಾ ಬರ್ತೀನಿ. ಅಳಿಯಂದ್ರೆ ಏನಿಲ್ಲಿ? ನನ್ನನ್ನೇ ಏನಿಲ್ಲಿ ಅಂತ ಕೇಳ್ಬಿಟ್ಟೇನೋ. ನಮ್ ಭಾರತಿ ಇದ್ದಾಳಲ್ಲ, ಅವಳು ಮದ್ವೆ ಮಾತಾಡಕ್ಕೆ ಅಂತ ಬಂದಿದ್ವಿ. ಎಲ್ಲ ಓಕೆ ಆಯ್ತು. ಇವ್ರೆ ಮದ್ವೆ ಗಂಡು. ಇವ್ರೆ ಅಳಿಯಂದ್ರು. ಗೊತ್ತಿಲ್ವಾ? ನೋಡಿಲ್ವಾ? ಅದೇ ಬಾಲಾಜಿ ಚೌಲ್ಟ್ರಿ, ಬಾಲಾಜಿ ಟಾಕೀಸು, ಬಾಲಾಜಿ ಹೋಟ್ಲು, ಬಾಲಾಜಿ ವೈನ್ಸು ಎಲ್ಲ ಇವ್ರದೇ. ಇವರೇ ಓನರು. ಇವನು ನಮ್ ರಾಜಶೇಖರ್ ಅವ್ರ ಮನೆ ಕೆಲ್ಸದವನಲ್ವಾ? ಹೌದೌದು, ನಮ್ ರಾಜಶೇಖರ್ ಅವ್ರದ್ದು ದೊಡ್ಡ ಮನಸ್ಸು. ಕೆಲ್ಸದವ್ರನ್ನು ಮನೆಯವ್ರ ತರ ನೋಡ್ಕೋತಾರೆ. ಹೊರಡೋಣ, ಬರ್ತೀವಿ ನಮ್ಮ ಮೊಬೈಲ್. ಒಳ್ಳೇದು ಒಳ್ಳೇದು ಒಳ್ಳೇದು. ಮುಂದಿನ ಕಾರ್ಯಕ್ರಮ ಆದಷ್ಟು ಬೇಗ ಶುರುವಾಗಿ. ಆಯ್ತು ಕಣಯ್ಯ. ನಿನ್ ಕಾವೇರಿ ಮಗ ಅಲ್ವಾ? ಅವತ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ಯಲ್ಲ. ಇದ್ರಲ್ಲಿ ಸ್ವೀಟ್ಸ್ ಇದೆ, ಅಮ್ಮ ಕೊಟ್ಬಾ ಅಂದ್ರು. ಇನ್ 3-4 ದಿವಸದಲ್ಲಿ ಅಮ್ಮ ನಿಮ್ ಮನೆಗೆ ಬರ್ತಾರಂತೆ, ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಬರ್ತಾಳಂತ? ತುಂಬಾ ಸಂತೋಷ. ಬರ್ಲಿ, ಕೂತ್ಕೋಪ್ಪ, ಕಾಫಿ ತರ್ತೀನಿ. ಇಲ್ಲ, ಬೇಡ ಬಿಡಿ. ಪರವಾಗಿಲ್ಲ, ಕೂತ್ಕೋ. 1 ನಿಮಿಷ ಬಂದೆ. ಭವನಕ್ಕ, ಇದು ಮನೋಜನ್ ಧ್ವನಿ ಅಲ್ವಾ? ನೋಡಿದ್ಯಾ, ನಾನು ಅಳೋದು ಅವನ್ ಕಿವಿ ಕೇಳಿಸಿದೆ. ಇವರೇ ಮದ್ವೆ ಗಂಡ, ಇವರೇ ಮದ್ವೆ ಗಂಡ. ಇವ್ರೆ ಅಳಿಯಂದ್ರು, ಇವ್ರೆ ಅಳಿಯಂದ್ರು.
ಇವನು ನಮ್ಮ ರಾಜಶೇಖರ್ ಅವ್ರ ಮನೆ ಕೆಲಸದವನಲ್ವಾ? ಸಕ್ಕರೆ ಸರಿಯಾಗಿದ್ಯಾ? ಸಾಕ್ಬಿಡಿ, ನಂಗೆ ಸಿಹಿ ಕಹಿ ಎರಡೂ ರೂಢಿ ಆಗ್ಬಿಟ್ಟಿದೆ. ಬರ್ತೀನಿ. ಹೋಗ್ಬರ್ತೀಯಪ್ಪ? ನಿಂತ್ಕೊಳ್ರಿ. ಏನಾದ್ರೂ ಅಂದ್ಯಾ? ಏನಾದ್ರೂ ಅಂದ್ರೆ ತಲೆಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಕಿವಿಗೂ ಹೋಗಲ್ಲ ಅಂತ ಇವತ್ತು ಗೊತ್ತಾಯ್ತು. ಒಂದು ನಾಜೂಕ್ ಬೇಡ್ವಾ? ಒಂದ್ ರೀತಿ ನೀತಿ ಗೊತ್ತಾಗದ್ ಬೇಡ್ವಾ? ಏನ್ ಅವಸರ ಇತ್ತು ಒಪ್ಗೆ ಅಂತ ಹೇಳಕ್ಕೆ? ಇವತ್ತೇ ಈಗ್ಲೇ ನಿಂತು ಗಳಿಗೆಲೆ ಒಪ್ಗೆ ಹೇಳ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರ ಅವರು? ಅವಸರ ಅವ್ರಿಗಿರ್ಲಿಲ್ಲ ಕಣೆ, ನನಗಿತ್ತು. ಮಗಳ ಜವಾಬ್ದಾರಿ ನಿನಗೇನೆ ಅರ್ಥ ಆಗುತ್ತವೆಲ್ಲ. ಜವಾಬ್ದಾರಿ ಇರೋರು ಮಾಡೋ ಕೆಲ್ಸನೇನ್ರಿ ಇದು? ಮದ್ವೆ ಅಂದ್ರೆ ನಿಮ್ಮೊಬ್ರದೇ ನಾವು ಒಪ್ಗೆ, ಕಟ್ಕೊಡೋಳು ಅವಳು, ಅವಳಿಗೂ ಯೋಚನೆ ಮಾಡಕ್ ಟೈಮ್ ಬೇಡ್ವಾ? ಮೆತ್ತಗೆ ಮೆತ್ತಗೆ ಧ್ವನಿ ಸ್ವಲ್ಪ ಕಡಿಮೆ ಇರ್ಲಿ, ಕೇಳಿಸುತ್ತೆ. ನಮ್ದು ಮೊದಲೇ ತಾಲೂಕ್ ಆಫೀಸ್ ಗೊತ್ತಲ್ಲ, ನಮ್ ಮುಂದೆ ಯಾರು ಧ್ವನಿ ಎತ್ತರಿಸಿ ಮಾತಾಡಲ್ಲ. ಅಯ್ಯ ಇರ್ಲಿ. ಅಲ್ಲ, ಏನ್ ಇವಾಗ ಆಗ್ಬಾರ್ದಾಗಿರೋದು? ಒಳ್ಳೆ ಗಂಡು ಮಿಸ್ ಆದ್ರೆ ಮಿಸ್ಟೇಕ್ ಆಗುತ್ತೆ ಅಂತ ಕಮಿಟ್ ಆಗ್ಬಿಟ್ಟೆ. ಶ್ರೀಮಂತಿಗೆ ಒಂದಿದ್ರೆ ಸಾಕ? ಮನಸ್ಸಿಗೆ ಇಷ್ಟ ಆಗೋದ್ ಬೇಡ್ವಾ? ಭಾರತಿ ಮನಸ್ಸಿಗೆ ಈ ಹುಡುಗ ಹಿಡಿಸ್ದೇ ಇದ್ರೆ ಆಗ ಏನ್ ಮಾಡ್ತೀರಾ? ಕೋಳಿನ ಕೇಳಿ ಮೆಣಸ್ ಹರಿತೀನ? ಹೋಗಲೇ, ಹುಟ್ಟಿಸಿದವ ನಾನು, ಹೊಟ್ಟೆಗಿಟ್ಟು ಹಾಕಿದವ ನಾನು, ಬಟ್ಟೆ ತಂದುಕೊಟ್ಟವ ನಾನು. ಅವಾಗೆಲ್ಲ ಅವಳು ಇಷ್ಟ ಕೇಳ್ಕೊಂಡೇ ಮಾಡದ್ನ. ನೋಡೋ, ಮೊದಲೇ ತಾಲೂಕ್ ಆಫೀಸ್ ನಮ್ದು, ನಾವು ಹೇಳೋದು ಬೇರೆಯವ್ರು ಮಾಡ್ಬೇಕು. ಇಷ್ಟು ವರ್ಷ ಬೆಳೆಸಿ ದೊಡ್ಡವಳನ್ನಾಗಿ ಮಾಡದ್ನಲ್ಲ, ಒಂದೊಂದು ರೂಪಾಯಿನೂ ಕಿತ್ತು ಕಿತ್ತು ಕೊಟ್ಟಿದ್ದೀನಿ, ಹೊಟ್ಟೆ ಉರ್ಸ್ಕೊಂಡು. ಲೆಕ್ಕ ಮಾಡಿ ಹೇಳ್ತೀನಿ ಎಷ್ಟಾಗಿದೆ ಅಂತ. ಅಮ್ಮ ಮಗಳು ಇಬ್ರು ಸೇರಿ ಚುಕ್ತಾ ಮಾಡಿ, ಆಮೇಲೆ ಕೇಳ್ತೀನಿ ನಿಮ್ ಇಷ್ಟನ. ಆಹಾ, ಬಂದ್ಬಿಟ್ಲು ಕೇಳಕ್ಕೆ.